ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದರು. ಆ ನನ್ನ ಪ್ರಾಣಕಸಕನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನು ನಮ್ಮ ಮೇಲೆ ಕರುಣೆ ಬಾರಲಿಲ್ಲವಲ್ಲ. ಇರಲಿ, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮ್ಮ ಪಕ್ಷವನ್ನು ವಹಿಸುವಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಲು ನಾನೀಗಲೇ ದ್ವಾರಕೆಗೆ ಹೊರಡುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಪರಮಾತ್ಮ ಬರುವ ಭೀಕರ ಶೈಲಿನಂತೆ ಒಂದೊಳಗಿರುವುದು ಹುರುಭಣ್ಣವರ ಸಮರ. ಸಮರದ ಸಹಾಯಕ್ಕಾಗಿ ತೆರಳುವೆ ದ್ವಾರಕಾನಗರ. ಅಲ್ಲಿ ಪಡೆಯುವೆ ಶ್ರೀಕೃಷ್ಣ ಬಲರಾಮರ ವರ. ಮುಂದೆ ರಣದೋಳು ಮುಗಿಸುವೆ ಆ ಪಾಂಡವರ. ಎಲೆಯಲವೋ ಮಧ್ಯಮ ಪಾಂಡವ, ನನಗಿಂತ ಮೊದಲೇ ದ್ವಾರಕೆಗೆ ಹೋದರೆಂದು ಸಮಾಚಾರವನ್ನು ತಿಳಿದೆನು. ಹಾಗೂ ಈ ಗುರುಕುಲ ಚಕ್ರೇಶ್ವರನ ಮುಂದೆ ನಿಮ್ಮಗಳ ಹಠ ಏನೂ ನಡೆಯದು.
ಒಂದು ವೇಳೆ ಅವನ ಕಣ್ತಪ್ಪಿಸಿ ನಾನೇ ಮೊದಲ ದ್ವಾರಕೆಗೆ ಹೋಗಿ ಆ ಶ್ರೀಕೃಷ್ಣ ಸಹಾಯವನ್ನು ಬೇಡುವೆನು. ಒಂದು ವೇಳೆ ಆ ಯಾದವಾಗ್ರಣೆಯ ಸಹಾಯ ದೊರೆತರೆ ಯಾದವರಾಗದ ಸಹಿತವು ದೊರೆತರೆ ಶತ್ರುಗಳು ಯಾದವರಾಗದ ಸಹಿತವು ದೊರೆತರೆ ಶತ್ರುಗಳು ಪರಮಾತ್ಮನು ಯೋಗ ನಿದ್ರೆಯಲ್ಲಿರೋರು. ಕ್ಷಣಕಾಲ ಎಚ್ಚರಗೊಳ್ಳುವವರೆಗೂ ನಾನು ಸಹ ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು.
ಏನಿ ಭವ್ಯ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಗೆ ಆನನ ಫಲ ಫಲ ಫಲ. ಮಾಧವನರ ಮನೆಯು ಮನಗೆ ಆನನ ಫಲ ಫಲ ಫಲ. ಮುತ್ತೂರ ಕವಲಿಂದ ನಿಂತಿರುವ ಗೋಡೆಗಳು, ಮುತ್ತೂರ ಕವಲಿಂದ ಎತ್ತಿರುವ ಗೋಡೆಗಳು, ಬೆಟ್ಟದ ಕಂಬಗಳು, ನೀಲರತ್ನ ಭಕ್ಷ್ಯಗಳು, ಬೆಟ್ಟದ ಕಂಬಗಳು, ನೀಲರತ್ನ ಭಕ್ಷ್ಯಗಳು, ಸೋಮೇದಿಗ ಪುಷ್ಯರಾಗ ವೈಡೂರ್ಯದ ಹೀವದಿಗೆ, ಸೋಮೇದಿಗ ಪುಷ್ಯರಾಗ ವೈಡೂರ್ಯದ ಹೀವದಿ ರನ್ನದ ಕಳಶಗಳು ಥಳ 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 ಹೊಳೆಯುವವು, ರನ್ನದ ಕಳಶಗಳು ಥಳ 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 ಹೊಳೆಯುವವು. ಮೋದವನರ ಮನೆಯು ಮನೆಯು ಅಣ್ಣನ ಫಲ ಫಲ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವು ಅದು ನಿಗೂಢವು. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಹೃದಯವು ಅದು ನಿಗೂಢವು. ಸುತ್ತಲೂ ನಾಡುತ್ತಿರೆ ಮುದಿನ ಪುತ್ಥಳಿಗೆ, ಕದಲು ನಾಡುತ್ತಿರೆ ಮುದಿನ ಪುತ್ಥಳಿಗೆ. ಚಿತ್ತಕ್ಕೆ ಉದವನು ಬೀರುವುದು ನೋಡಲು, ಚಿತ್ತಕ್ಕೆ ಉದವನು ಬೀರುವುದು ನೋಡಲು. ಮಾಧವನರ ಮನೆಯು ಮನಗೆ ಕಾಣನ ಫಲ ಫಲ ಫಲ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರು ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ನೆ ವಿವ ಮಧುರ ಭಾವ ಬಗೆಗಳ ಮಧುರ ಮಿಲನ. ರಂಗು ರಂಗುರಿಂದ ಕಂಗಳಿಸುತ್ತಿರುವಲ್ಲ ಶ್ರೀರಂಗನ ರಮನೆಯೇ. ಅಬ್ಬಾ, ದೇವಲೋಕದ ಅಪ್ಸರೆಯರಾದ ರಂಭಾ, ಮೇನಕ, ತಿಲೋತ್ತಮೆ ಇವರನ್ನೇ ದರಗಳಿಸಿದಂತೆ ಭಾಸವಾಗುತ್ತಿರುವುದಲ್ಲ. ಇದೇನು ಸುರಲೋಕದ ಸುರಪತಿಯ ಸುರಲೋಕವನ್ನೇ ಮೀರಿಸುವಂತಿರುವುದು ಈ ಮಾಧವನ ರಮನೆ. ಓ ಶಿಲಾಬಾಲಕಿಯರು, ಅಪ್ಸರೆಯನ್ನೇ ಮೀರಿಸುವಂತಿರುವರಲ್ಲ ಈ ಶಿಲಾಬಾಲಕಿಯ ಕಲಾಕೃತಿ. ಅದಾವ ಶಿಲ್ಪಿಯಿಂದ ನಿರ್ಮಿಸಿದ ಕೈ ಛಳಕವೋ ಕಾಣಲ್ಲ. ಮಧುಚಂದ್ರನ್ನೇ ಮೋಹಿಸುವ ಮಂದಹಾಸ, ತೊಂಡೆಯ ಹಣ್ಣಿನಂತ ತುಟಿಗಳು, ಸಂಪಿಗೆ ಹೆಸರಿನಂತ ನಾಸಿಕ, ದಾಳಿಂಬೆ ಹಣ್ಣಿನ ಬೀಜಗಳಂತೆ ಫಳಫಳನೆ ಒಳೆಯುವ ಇವಳ ಹಲ್ಲುಗಳು. ಮಲ್ಲಿಗೆ ಬಳ್ಳಿಯಂತೆ ಬಳುಕುವ ಇವರ ನಡುವು,
ಇವರನ್ನು ನೋಡುತ್ತಿದ್ದರೆ ಒಂದು ಸಾರಿ ನೋಡಿದರೆ ಮತ್ತೊಂದು ಸಾರಿ ನೋಡಿದರೆ ಮಗದೊಮ್ಮೆ ನೋಡುತ್ತಿದ್ದರೆ ನನ್ನ ಮನಸ್ಸಿನ ಸುಪ್ತ ಭಾವನೆಗಳೆಲ್ಲವೊಮ್ಮನೆ ಅವರನ್ನು ಮುತ್ತಿರಬಹುದು. ಇವರೊಂದು ಸಾರಿ ನಾನು ಬಿಗಿದ ಫಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ದೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ದೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಗೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಫಲ ನರ್ತಿಗಿರಿ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಫಲ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗಧೀರ ಪ್ರಚಂಡ ಕೌರವ, ರಣರಂಗಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ಸ್ವಾಗತ ಕುರುನಂದನ. ಫಲ ಫಲ ನರ್ತಿಗೆ ಕರದೊಳುಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಕರದೊಳುಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಉರಿಮೀಶಯ ದೊರೆ ಈ ದರದಾರ ಯೋಧನ, ಉರಿಮೀಶಯ ದೊರೆ ಈ ದರದಾರ, ಉರಿಮೀಶಯ ದೊರೆ ಈ ದರದಾರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ 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 ಕುರುನಂದನ, ಕುರುನಂದನ. ಫಲ 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 ಫಲ
ನನ್ನ ಬುದ್ಧಿಗೇನಾಯಿತು? ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ ಅಥವಾ ನಾನು ಹಗಲುಗನಸು ಕಾಣುತ್ತಿರುವೆನೆ? ಎಲ್ಲ ಮಾಯಾ, ಎಲ್ಲವೂ ಮಾಯಾ, ಕಪಟಿ ಕೃಷ್ಣನ ಮಾಯಾಲೋಕ. ನಾನಾರು ಚಂದ್ರಕುಲ ಚಕ್ರೇಶ್ವರ, ಹತ್ತಿರವಾದ್ಯ ಮಣಿಮಕುಟ, ಗಾಂಧಾರ ದೃಷ್ಟರ ಪ್ರಿಯ ಬುದ್ಧ, ಮಲ್ಲವನ್ನು ಗೆಲ್ಲಬಲ್ಲ ಚರದಂಗ ಮಲ್ಲ, ಈ ದುರ್ಯೋಧನನ ಸಿರಿ ಸಂಪದಕ್ಕೆ ಸರಿದೋಗಬಲ್ಲದೆ ಈ ಮಾಧವನ ರಮನೆ ಅದೆಂದಿಗೂ ಸಾಧ್ಯವಿಲ್ಲ. ಓ ಸಾತ್ಯಕಿ ಇಲ್ಲೇ ಇರುವನು. ಸಾತ್ಯಕಿ, ದುರ್ಯೋಧನ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ದೆಯಲ್ಲಿರುವರು. ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಏನು? ಕೃಷ್ಣನು ನಿದ್ರಿಸುತ್ತಿರುವನು, ಅದರಲ್ಲೂ ಈ ಹಗಲು ಹೊತ್ತಿನಲ್ಲಿ? ಹಗಲಿನಲ್ಲಿ ನಿದ್ರಿಸುತ್ತಿರುವ ಎಂದ ಮೇಲೆ ಏನೋ ಕಾರಣವಿರಲೇಬೇಕು. ಮೊದಲೇ ಕಪಟಿ. ಇರಲಿ, ಎಲ್ಲ ರಾಜ್ಯವಾರ ಸಿರಿ ಸಂಪದವೆಲ್ಲವನ್ನು ಅಣ್ಣ ಗುರು ಬಲಧಾಮರಿಗೆ ಒಪ್ಪಿಸಿ ತಾನು ಸುಖನಿದ್ರೆಯಲ್ಲಿ ಪವಡಿಸುತ್ತಿರುವನಲ್ಲ. ಇವನೆಂಥ ನಿಶ್ಚಿಂತ ನಿದ್ರಾ ಪುರುಷನಯ್ಯ. ಮಲಗು ಕೃಷ್ಣ, ಮಲಗು. ಓ, ಈಗ ತಿಳಿಯಿತು ಕೃಷ್ಣನ ನಿದ್ದೆಗೆ ಕಾರಣವೇನೆಂದು. ವಿರಾಟ ನಗರದಲ್ಲಿ ಉತ್ತರ ಅಭಿಮನ್ಯನ ವಿವಾಹವೂ ಆಯಿತು. ಆ ಮದುವೆಯ ಸಂಭ್ರಮದಲ್ಲಿ ಶಾಸ್ತ್ರ ಸಂಪ್ರದಾಯ ಎಂದು ನಿದ್ರೆಗೆಟ್ಟು ನಿದ್ದೆ ಹೋದವನಂತೆ ಮಲಗಿರಬಹುದು ಕೃಷ್ಣ. ಮಲಗು ಕೃಷ್ಣ, ನೀನು ಹೇಳುವ ಸಮಯವನ್ನೇ ನಿರೀಕ್ಷಿಸಿ ಕಾಯುವೆ. ಸಾತ್ವಿಕಿ, ಆದರೆ ಒಂದು ಮಾತಿದೆ ಸಾತ್ವಿಕಿ. ಏನದು? ಕುರು ಬಂಡವರಿಗೂ ಅಮೆರಿಕರು ಸೇರಿದಂತೆ ಪ್ರಾರಂಭವಾಗುವುದು ರಣಕಾಳಗ. ಆ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ನನಗೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರುರಾಜ. ಏಕೆ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲೇ ಇರಬೇಕಲ್ಲವೇ? ಒಪ್ಪತಕ್ಕ ಮಾತು ಸಾತ್ವಿಕಿ. ನೀವೆಲ್ಲರೂ ಕೃಷ್ಣನ ಆಜ್ಞಾಧಾರಕರಲ್ಲವೇ? ಅವನ ಹಜ್ಜನ್ನು ಪಾಲಿಸಲೇಬೇಕು. ಆಗಲಿ ಆಗಲಿ. ಒಂದು ವೇಳೆ ನಾವು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಆ ಯಾದವ ಸೈನ್ಯವೇ ನಮ್ಮ ಪಕ್ಷವಾಗುವುದು. ಸಂದೇಹ ಬಗ್ಗೆ ಗುರುರಾಜ, ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳಿ. ಕೃಷ್ಣನು ಎಚ್ಚರಗೊಳ್ಳುವವರೆಗೂ ನಾನು ಸ್ವಲ್ಪ ಹೊತ್ತು ಕುಳಿತು ನನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗಲೇಬೇಕು. ಆಗಲಿ ಸರ್. ಸ್ವಸಾಗರ ವೃತ್ತಿರವರು ಪರಿಪಾಲಿಸಿದ ಈ ಛಲದಂಕಮಲ್ಲ. ಗೋ ಪರಿಪಾಲನೆ ಮಾಡುವ ನಾನು ಈ ಗೋಪಾಲಕನ ಪದತಳದಲ್ಲಿ ಕುಳಿತುಕೊಳ್ಳಬೇಕೇ? ಸಲ್ಲದು. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ನಾನಲ್ಲಿಯೇ ಕುಳಿತುಕೊಳ್ಳಬೇಕು. ಮಧುಸೂದನ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲೇ ನಿನ್ನ ಪ್ರಾಣಸಕ? ಏಕೆ, ಏನಾಯಿತು ಸಾತ್ವಿಕಿ? ನಿನ್ನ ಉದಾಸೀನದ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಇಲ್ಲೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲದಿಂದ ಆ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಎಲ್ಲ ಸಾತ್ವಿಕಿ. ಪಾಂಡವರ ದುರ್ದೈವ, ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ಸಂತೋಷದ ವಿಷಯವೇ. ಯುಧಿಷ್ಠಿರನು 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಡುತ್ತೀ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಅಣ್ಣ ದುರ್ಯೋಧನ, ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲ ದೊರೆಯುವುದು. ಹಾಗೆಂದು ಕೈಕಟ್ಟಿ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿ 4 ರಾಜರ ಸಹಾಯವನ್ನು ಬೇಡಿದರಲ್ಲವೇ ಕಾರ್ಯವಾಗುವುದು. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಪಾರ್ಥ. ಆದರೆ ಕೃಷ್ಣನು ಈ ಸೋರಿನ ಕೈಗೆ ಸಿಕ್ಕಿ ಬಿದ್ದನು ಪಾರ್ಥ, ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಅರ್ಜುನ, ದುರ್ಯೋಧನ, ಶಾಂತರಾಗಿ. ಹೇ ಜನಾರ್ದನ, ಜಾಗರಿತನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳ ಪರಮ ಕೃಪಾಳು. ಪರಮಾತ್ಮ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ
ಚಿಂತನ ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು. ಅರ್ಜುನ, ವಾಸುದೇವ, ಬಂದು ಎಷ್ಟು ಹೊತ್ತಾಯ್ತು ಮಿತ್ರ? ಕುಶಲವೇ? ಸಮಾಚಾರವೇನು? ಚೇಚೆ, ಜನರಲ್ಲೇಕೆ ಕುತಪ್ಪ ಅರ್ಥ? ನನ್ನ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನ್ನ ಸ್ಥಾನ. ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ನಾನು ಸಾಮ್ರಾಟ್ ಕುರುಕುಲ ಚಕ್ರೋಧೀಶ್ವರ ಸಾಮ್ರಾಟ್ ಸುಯೋಧನ. ಭಾವ, ಕುಶಲವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಂತೆ ಕುರುಚಕ್ರೇಶ್ವರನಾದ ನೀನು ನನ್ನ ಸಮಯ ನಿಲ್ಲಿಸುವಂತಾಯ್ತಲ್ಲ ಭಾವ. ಭಾವ ವಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರ ಪಡೆದ ನೀನು ನಿನ್ನ ಪ್ರಾಣಸಕ ಈ ಅರ್ಜುನನು ಬಂದಾಗ ಒಮ್ಮೆಲೆ ಎಚ್ಚೆತ್ತು ಅವರ ಕುಶಲ ವಾರ್ತೆಯನ್ನು ಕೇಳುತ್ತಿರುವೆಲ್ಲವೇ? ಬಲ ಫಲ ಮಾಧವ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲಿಲ್ಲ. ಅದಿರಲಿ, ನೀವು ಹೀರುವರು ಏಕಕಾಲಕ್ಕೆ ನನ್ನ ಬಳಿಗೆ ಬರಲು ಕಾರಣ? ವಾಸುದೇವ, ಗೆರೆದು ಬರುವ ಕಾಡ್ಗಿಚ್ಚಿನಂತೆ ಪ್ರಾರಂಭವಾಗುವುದು ಭೀಕರ ಸಮರ. ಪಾಂಡವರಿಗೆ ನಮಗೆ ಯುದ್ಧವು ಸಂಘಟಿಸುವುದು, ಆಗ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು? ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಹೇಳು ಕೃಷ್ಣ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಹೇಳು ಕೃಷ್ಣ, ಕೇಳುವುದಾದರೆ ಕೇಳುವೆನು. ಭರತ ಕಂಡ ಪ್ರಳಯದಿಂದ ರಾಮಯಾರಿದು ಸಂತಾಪ ದುರಿತ ಸಮರತ ಭರತ ಕಂಡ ಪ್ರಳಯದಿಂದ ನನಗೆ ಕೃಷ್ಣ, ನನಗೆ
ರಾಮಯಾರಿಗೋ ನನಗೆ ಕೃಷ್ಣ, ನನಗೆ. ಭಾವ, ಈ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿದು ಬೇಡ ಭಾವ. ನನ್ನ ಮಾತನ್ನು ಕೇಳು ಭಾವ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ಬಾಳು ಭಾವ. ವಾಸುದೇವ, ಹಸ್ತಿನಾವತಿಯ ರತ್ನ ಸಿಂಹಾಸನ ನನ್ನ ಮಿತ್ರಾರ್ಜಿತವ ಆಸ್ತಿ. ಅದನ್ನು ಯಾರಿಗೂ ದಾನ ಕೊಡೆ, ವಿಭಾಗ ಮಾಡೆ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ರಾಜಾದಿರಾಜ ನನಗೂ ಉಂಟು ಕೃಷ್ಣ. ನಿನ್ನ ತತ್ವೋಪದೇಶಗಳನ್ನು ಕೇಳಲು ನಾನು ಅಸ್ಥಿರಾವತಿಯಿಂದ ಈ ದ್ವಾರಕಾ ನಗರಕ್ಕೆ ಬಂದಿಲ್ಲ. ಈ ತತ್ವೋಪದೇಶವನ್ನು ಬಿಟ್ಟು ನನಗೆ ಸಹಾಯವನ್ನು ಮಾಡುವೆ ಇಲ್ಲವೋ ಅದನ್ನು ಹೇಳು ಕೃಷ್ಣ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಂತೆ ಕಾಣುತ್ತಿರುವುದು ನಿಜವೇ? ಹೌದು ಪರಮಾತ್ಮ. ಪರಮಾತ್ಮ, ಹಾಗಾದರೆ ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ವಾಸುದೇವ. ಹಾಗದು ವಾಸುದೇವ, ಯಾರು ಮೊದಲು ಇಲ್ಲಿಗೆ ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಹೋದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭವ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮೊತ್ತಾವುದರಲ್ಲೋ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಹಾಗಂದ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ವಯಸ್ಸಲ್ಲಿ ಚಿಕ್ಕವನು. ಅಲ್ಲ ಕಪಟಿ. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ನಾನಿಬ್ಬರಿಗೂ ಸಹಾಯ ಮಾಡುವೆ. ಈಗ ಕೇಳಿ, ನಮ್ಮಣ್ಣ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯದೊಡವೆ ಒಂದು ಕಡೆ, ಇನ್ನು ಹಿದ್ದುಮಕನು ನಿರಸ್ತಧಾರಿಯಾದ ನಾನು ಮತ್ತೊಂದು ಕಡೆ. ಅರ್ಜುನ, ಈ ಎರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗೆ ಏನಾಗಬೇಕು? ವಾಸುದೇವ, ಅವ್ವ, ನನಗೆ ನಿನ್ನ ಒಂದು ಅಕ್ಷೋಡಿ ಸೈನ್ಯವೇ ಭಲೆ ಭಲೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಾ ಮಾಧವ. ಕೃಷ್ಣ, ಓ ಭಲ ಭಲ ಮಾಧವ. ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಕೃಷ್ಣ, ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಕ್ಷ. ಭರತ ಖಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುರೋಗ ಪ್ರಚಂಡ ರಕ್ತ ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಗೌರವೇಶ್ವರ ಚಂದ. ರಾಜಧರ್ಮ ಕಳಂಕ ಸಹಿಸಲಾರ. ಹಾಯುಧಂ ಹರಿಸದಿರೇ ಕೃಷ್ಣ, ಆಯುಧಂ ಧರಿಸದಿರೇ ಈ ಪಾಂಡವರ ಅದೆಂತು ಪಾಲಿತೆಯೋ ನೋಡುವೆನು ನಿನ ಫಲ್ತ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಮಹಾಕಪಟಿ ಮಾಯಾವಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನೋ ನಿನ್ನ ಪ್ರಾಣ ಸಖ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ಒಂದು ಮಾತು, ಮುಂದೆ ನಡೆಯುವ ಗುಣ ಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿ ಶಸ್ತ್ರೋತ್ರಗಳನ್ನು ಹಿಡಿದು ಕಾದಾಡುವುದರೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಜೋಕೆ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಾ ಮಾವ, ಮಾಧವ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಾಗಿನಿಂದಲೂ ನೋಡುತ್ತಿರುವೆ. ಎಲ್ಲ ವಿಚಿತ್ರ ಚಿತ್ರಗಳ ಸಸ್ಯೆ ನನ್ನ ಮನಸ್ಸನ್ನು ಕಸಿವಿಸಿಕೊಳ್ಳುತ್ತಿರುವುದು. ನೀನು ಮೊದಲೇ ಮಾಯಾವಿ. ನೀನು ನನ್ನ ಹಿಂದೆ ಬರುವುದು ಬೇಡ. ಮುಂದೆ ನಡೆ ಕೃಷ್ಣ ಮುರಾರಿ, ನಾನೇ ಬರುವ ಈ ಹಿಂದೆ ನಿನ್ನ ಗದಾದಾರಿ. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಅಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ವಾಸುದೇವ, ವಾಸುದೇವ, ಅರ್ಜುನ, ವಾಸುದೇವ, ಎಂತಹ ಕಾರ್ಯ ಮಾಡಿದೆ? ಪರಾಜಯಕ್ಕೆ ಆಹ್ವಾನ ಕೊಟ್ಟು ಬರಿಗೈಲಿರುವ ನನ್ನನ್ನು ನಂಬಿಕೆಟ್ಟಿಲ್ಲ ಪಾರ್ಥ. ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ವಾಸುದೇವ, ವಾಸುದೇವ. ಅರ್ಜುನ, ಮಾಧವ ನಿನ್ನಯ ದಯದಿ, ದಯದಿ, ಮಾಧವ ನಿನ್ನಯ ದಯದಿ, ಒಂದು ವೇಳ ಜಯವ ಭಯವಿಲ್ಲದೆ ಜಗದಿ. ಒಂದು ವೇಳ ಜಯವ ಭಯವಿಲ್ಲದೆ ಜಗದಿ, ಪುರಹರಿ ನಿನ್ನಯ ಒಲುಮೆಯ ದಯದಿ. ಪುರಹರಿ ನಿನ್ನಯ ಒಲುಮೆಯ ದಯದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಕ್ಕೆ ವಿಜಯ, ಜಯ ಕಾತುರವೇ ತಕ್ಕೆ ವಿಜಯ, ಕರದಲ್ಲಿ ಗಾಳಿವೆ ಹಿಡಿದಿದೆಯೋ ದೃಢದಿ, ಕರದಲ್ಲಿ ಗಾಳಿವೆ ಹಿಡಿದಿದೆಯೋ ದೃಢದಿ, ಎದೆಗೆಡದಿರೋ ಜೋಕೆ ಕಡು ನೀರ ನೀರಿಸಿ. ಎದೆಗೆಡದಿರೋ ಜೋಕೆ ಕಡು ನೀರ ನೀರಿಸಿ, ಕಾತುರವೇ ತಕ್ಕೆ ವಿಜಯ, ವಿಜಯ ಕಾತುರವೇ ತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ
ಆತನಿಂದಯ ಹಿತವ ಸತತವು ನಾ ಬಯಸಿ ಆತನಿಂದಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಸಾಧಿಸು ಕಾರ್ಯವ ಭಯವೇತಕ್ಕೆ ಹಿಂದು ಸಾಧಿಸು ಕಾರ್ಯವ ಭಯವೇತಕ್ಕೆ ಕಾತುರ ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ ಕರದಲ್ಲಿ ಕಾಡಿ ವಿಜಯೋಧುಳಲಿ ಕರದಲ್ಲಿ ಗಾಡಿ ವಿಜಯೋಧುಳಲಿ ಎದೆಗೆಳದಿರುವುದೋಕೆ ಕಡುನೀರ ನೀರಿಸಿ ಎದೆಗೆಳದಿರುವುದೋಕೆ ಕಡುನೀರನು ನಿಲ್ಲಿಸಿ ಕಾತುರ ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ ವಿಜಯ ಪರಮಾತ್ಮ, ಅರ್ಜುನ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ನಿನ್ನನ್ನು ಹೊಂದಿದೆನು. ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ಅಂತೂ ನಿನ್ನಯ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಉದ್ದೇಶ. ಧನ್ಯನಾದನು ಪರಮಾತ್ಮ, ಧನ್ಯನಾದೇನು. ಪರಮಾತ್ಮ,
ಪರಮಾತ್ಮ, ನನಗೆ ಅನುಮತಿಯನ್ನು ಕೊಡು, ಪುನಃ ನೋಡುವೆನು. ಅರ್ಜುನ, ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮರಾಜಾಗಿ ಎಲ್ಲರಿಗೂ ತಿಳಿಸು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹಾಗೇ ಆಗಲಿ ಪರಮಾತ್ಮ.